ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯಮಾಡಿ ಶೇರ್ ಮಾಡಿ. ಏತಕ್ಕೆ ನಿನ್ನನ್ನು ಬಯಸಿದ ಹೃದಯ ಭಾಗ 31. ಇತಿ ಸಮೃದ್ಧ್ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಭಾಗ್ಯ ಅವರನ್ನು ನೋಡಿ ಅವರನ್ನು ಮಾತನಾಡಿಸುವ ಪ್ರಯತ್ನ ಮಾಡುತ್ತಾಳೆ ಇತಿ. ಆದರೆ ಅವರು ಉತ್ತರಿಸದೆ ಓಡುವಾಗ ಇತಿ ಪ್ರಜ್ಞೆಗೆ ತಪ್ಪಿಬಿಟ್ಟಳು. ಅವರನ್ನೇ ಹಿಂಬಾಲಿಸಿದ ಸಮೃದ್ಧ್ ಮೊದಲು ಹಿಡಿದಿದ್ದು ನೆಲಕ್ಕೆ ಬೀಳುತ್ತಿದ್ದ ಇತಿಯನ್ನ. ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಮನೆಗೆ ಬಂದಾಗ ಎಲ್ಲರೂ ಒಂದು ರೌಂಡ್ ಅವನಿಗೆ ಬೈದರು. ಅವಳನ್ನು ಮಲಗಿಸಿ ಭಾಗ್ಯರನ್ನು ಹುಡುಕುವ ಭರವಸೆ ಕೊಟ್ಟವ ಫೋನ್ ಕಾಲ್ ಬಂದ ತಕ್ಷಣ ಮನೆಯ ಬಿಟ್ಟ. ಮುಂದೆ ಸಮೃದ್ಧ್, ನಿನಗೆ ಗೊತ್ತಿದೆಯೋ ಇಲ್ವೋ, ಇತಿ ಆರೋಗ್ಯ ಈ ಸಮಯದಲ್ಲಿ ಅತಿ ಸೂಕ್ಷ್ಮ ಇರುತ್ತೆ. ಅದರಲ್ಲೂ ಅವಳು ಮೊದಲೇ ಮೃದು ಮನಸ್ಸಿನ ಹೆಣ್ಣು. ಒಂಚೂರು ಮನಸ್ಸಿಗೆ ಹಚ್ಚಿಕೊಂಡ್ರೂ ಅದು ತಾಯಿ ಮಗು ಇಬ್ಬರ ಮೇಲೂ ಪರಿಣಾಮ ಬೀಳುತ್ತೆ. ಡಾಕ್ಟರ್ ಶೈಲಜಾ ಇತಿಯ ಬಗ್ಗೆ ಹೇಳುತ್ತಿದ್ದಾರೆ. ಸಮೃದ್ಧನನ್ನು ಮತ್ತೆ ಕರೆಸಿ. ಆವಾಗಲೇ ಎಲ್ಲ ಸರಿ ಇದೆ ಅಂತ ಹೇಳಿದ್ರಲ್ಲ ಡಾಕ್ಟರ್. ಅವನಿಗೆ ಆತಂಕ, ತನ್ನ ಮಡದಿಯ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿದೆಯೋ ಎಂದು. ಅವಳ ಎದುರಿಗೆ ಈ ಥರದ ವಿಚಾರ ಮಾತನಾಡುವುದು ಒಳ್ಳೆಯದಲ್ಲ. ಹಾಗಾಗಿ ಮತ್ತೆ ಕರೆಸಿದೆ. ಇದು ಅತಿ ಸೂಕ್ಷ್ಮ ವಿಚಾರ. ಅವಳ ಫೈಲ್ ಅವನೆದುರು ಇಟ್ಟು ನೋಡಿದರು. ನನಗೆ ಅರ್ಥ ಆಗುತ್ತಿಲ್ಲ ಡಾಕ್ಟರ್, ಸ್ವಲ್ಪ ಬಿಡಿಸಿ ಹೇಳಿ. ಪಾಪ ಅದಾಗಲೇ ನಡುಗುತ್ತಿದ್ದಾನವ. ಪ್ರೆಗ್ನೆನ್ಸಿ ಟೈಮಲ್ಲಿ BP ನಾರ್ಮಲ್ ಇರಬೇಕು, ಅಂದರೆ 120/80. ಅದು ಆಗಿದ್ದರೆ ಮಾತ್ರ ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ. ಆದರೆ ಇತಿಯ ಇವತ್ತಿನ BP ರೇಂಜ್ ಅದಕ್ಕೂ ಮೀರಿದೆ. ಇವಾಗಲೂ ನಿಮ್ಮ ಮಗು ಚೆನ್ನಾಗಿ ಇದೆ, ಆದರೆ ಮುಂದಿನ ತಿಂಗಳು ಅದರ ದೇಹದ ಭಾಗಗಳು ಬೆಳವಣಿಗೆ ಆಗುವ ಸಮಯ. ಈ ಸಮಯದಲ್ಲಿ ಅವರಿಗೆ ಈ ಥರ BP ಹೆಚ್ಚಾದರೆ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ಇವಾಗ ಓಕೆ, ಆದರೆ ಮುಂದೆ ಮಗು ಅಂಗವಿಕಲ ಆದರೆ ಅದನ್ನು ಟರ್ಮಿನೇಟ್ ಸಹ ಮಾಡಲಾಗದು. ಇದರಿಂದ ಇತಿಯ ಜೀವಕ್ಕೂ ಅಪಾಯ ಇದೆ. ಅವಳನ್ನು ಆದಷ್ಟು ಶಾಂತವಾಗಿರುವಂತೆ ನೋಡಿಕೊಳ್ಳಿ. BP ಹೆಚ್ಚಾದರೂ ಕಡಿಮೆ ಆದರೂ ಅದು ಇಬ್ಬರ ಮೇಲೂ ಪರಿಣಾಮ ಬೀರುತ್ತೆ. ದೀರ್ಘವಾಗಿ ಇತಿಯ ಸಮಸ್ಯೆ ತಿಳಿಸಿದರು ಶೈಲಜಾ. ತನ್ನ ಮಡದಿಯ ಸಮಸ್ಯೆ ತಿಳಿದು ಕಲ್ಲಿನಂತೆ ಆಗಿಬಿಟ್ಟನವ. ಅವಳು ತಾಯಿ ಆಗುತ್ತಿದ್ದಾಳೆ ಎಂದು ತಿಳಿದಾಗಿನಿಂದ ಅದೆಷ್ಟು ಖುಷಿಯಾಗಿದ್ದ. ಅವಳು ಅಷ್ಟೇ, ಜೀವನದಲ್ಲಿ ಪ್ರತಿ ಹಂತದಲ್ಲೂ ಬರೀ ನೋವನ್ನೇ ಉಂಡ ಜೀವ. ಈಗ ತನ್ನ ಒಡಲಿನಲ್ಲಿ ಮಗುವಾಗಿ ಖುಷಿಯಾಗಿದ್ಲು. ಈ ತರಹದ ಚಿಂತನೆಯಿಂದ ಅವಳಿಗೇನಾದರೂ ಆದರೆ ಅವನ ಯೋಜನೆಯೇ ಅವನ ಅರ್ಧ ಶಕ್ತಿಯನ್ನು ಕಸಿದುಕೊಂಡಿತ್ತು. ಸಮೃದ್ಧ್, ಬಿಗ್ ಕೂಲ್, ಈಗ ಇನ್ನೂ ಸಮಯವಿದೆ. ನೀನೇ ಇಷ್ಟು ಟೆನ್ಸ್ ಆದರೆ ಅವಳನ್ನು ಹೇಗೆ ಸಮಾಧಾನ ಮಾಡ್ತೀಯಾ? ನೀನು ಈ ಸಮಯದಲ್ಲಿ ಧೈರ್ಯವಾಗಿರಬೇಕು. ಆದಷ್ಟು ಅವಳಿಗೆ ಯಾವುದೇ ಒತ್ತಡದ ವಿಷಯ ತಿಳಿಯೋದು ಬೇಡ. ಸುಮ್ಮನೆ ಕುಳಿತು ಅವಳ ಫೈಲ್ ನೋಡುತ್ತಿದ್ದವನ ಅವರೇ ಎಚ್ಚರಿಸಿದ್ರು. ಥ್ಯಾಂಕ್ ಯು ಡೈರೆಕ್ಟರ್ ಎಂದವ ಮೆಲ್ಲಗೆ ನಡೆದ. ಅವನು ಬರುವ ವೇಳೆಗೆ ಅವಳು ಎದ್ದು ಕುಳಿತಿದ್ಲು. ಎಲ್ಲಿಗೆ ಹೋಗಿದ್ರಿ ಸಮೃದ್ಧ್? ನಾನು ಎದ್ದಾಗ ನೀವಿರಲಿಲ್ಲ. ಅದೇನೋ ನಿಮ್ಮ ಕೈಯಲ್ಲಿ? ಅವನ ತಲೆ ನೋಡುತ್ತಾ ಕೇಳಿದ್ದು. ಇದು ನಿನ್ನ ರಿಪೋರ್ಟ್, ಅಲ್ಲೇ ಮರೆತು ಬಂದಿದ್ದೆ, ಈಗ ತೆಗೆದುಕೊಂಡು ಬಂದೆ. ನಿನಗೆ ಚೆನ್ನಾಗಿ ನಿದ್ದೆ ಬಂತಾ? ಫೈಲ್ ಸೇಫ್ ಆಗಿಟ್ಟವ ತನ್ನ ಮಡದಿಯ ಪಕ್ಕ ಕುಳಿತ. ಹಾಂ ಸಮೃದ್ಧ್, ಚೆನ್ನಾಗಿ ನಿದ್ದೆ ಬಂತು. ಭಾಗ್ಯ ಆಂಟಿ ಸಿಗ್ತಾರೆ ಅಲ್ವಾ? ಅವರು ಬದುಕಿದ್ದಾರೆ ಅಂದಮೇಲೆ ನನ್ನ ಅಮ್ಮನೂ ಬದುಕಿದ್ದಾರೆ ಅಲ್ವಾ? ನನಗೆ ಗೊಂದಲ ಆಗ್ತಿದೆ. ಸುಮಾರು 19 ವರ್ಷಗಳ ಹಿಂದೆ ತೀರಿ ಹೋದವರು ಈಗ ಎದುರಾಗ್ತಿದ್ದಾರೆ. ಅತಿ ಆಸ್ತಿಯಿಂದ ಅವನ ಕೇಳಿದ್ಲಲು ಅವನ ಎದೆಗೊರಗಿ. ನೀನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಬೇಡವೆ, ನಾನಿದ್ದೀನಿ. ಅವರೆಲ್ಲೇ ಇದ್ರೂ ಹುಡುಕಿ ಕರೆದುಕೊಂಡು ಬರುವೆ. ಅವಳ ಕೈ ಗಟ್ಟಿಯಾಗಿ ಹಿಡಿದು ಹಣೆಗೆ ಚುಂಬಿಸಿದ. ನಿಮ್ಮ ಮೇಲೆ ನಂಬಿಕೆ ಇದೆ ಸಮೃದ್ಧ್. ನನಗೆ ಅಮ್ಮ ಸಿಕ್ಕರೆ ಅದಕ್ಕಿಂತ ಹೆಚ್ಚಿನ ಖುಷಿ ಇನ್ನೊಂದಿಲ್ಲ. ಕಣ್ಮುಚ್ಚಿಯೇ ನುಡಿದ್ಲು. ಇತಿ, ನನಗೊಂದು ಮಾತು ಕೊಡ್ತೀಯಾ? ಅವಳ ಮುಂದೆ ಕೈ ಚಾಚಿ ಕೇಳಿದ. ಹೇಳಿ. ಅವನ ಕೈಗೆ ಕೈ ಬೆಸೆದಳು. ಯಾವುದೇ ಕಾರಣಕ್ಕೂ ಯಾವುದೇ ವಿಷಯಕ್ಕೂ ನೀನು ಟೆನ್ಷನ್ ಆಗಬಾರ್ದು. ಪ್ಲೀಸ್, ನೀನು ಆರಾಮಾಗಿ ಮನೆಯಲ್ಲೇ ಇರು, ಆದರೆ ಜಾಗೃತೆಯಿಂದಿರು. ತನ್ನೆಲ್ಲ ಧೈರ್ಯ ಒಗ್ಗೂಡಿಸಿ ಪ್ರೀತಿ ಬೆರೆಸಿ ನುಡಿದವನ ಮಾತಿಗೆ ಅವಳಾದರೂ ಹೇಗೆ ಬೇಡ ಅಂದಾಳು. ಒಪ್ಪಿಗೆ ನೀಡಿದ್ಲು. ಬಿಗಿ ಹಿಡಿದ ಉಸಿರು ಹೊರದಬ್ಬಿದ. ಇತಿ, ನಾನು ರತ್ನಜ್ಜಿ ಮನೆಗೆ ಹೋಗಿ ಬರ್ತೀನಿ. ಬರೋದು ತಡವಾಗಬಹುದು, ಹುಷಾರು. ಮಧ್ಯಾಹ್ನ ಊಟ ಮಾಡಿ ಬೇಕಿದ್ರೆ ಮಲ್ಗು, ಇಲ್ಲ ಅಮ್ಮಂದಿರ ಜೊತೆ ಹರಟು. ಆದರೆ ಒಬ್ಬಳೇ ಏನನ್ನೋ ಚಿಂತಿಸ್ತಾ ಕೂರಬೇಡ. ಹಣೆಗೆ ಮುತ್ತಿಟ್ಟು ಹೊರಡಲನುವಾದ. ಇವಾಗ ಯಾಕೆ? ನಾನು ಬರ್ತೀನಿ. ಅಲ್ಲೇ ಬಿಟ್ಟು ಹೋಗಿ. ನೀವು ಮರಳುವಾಗ ಪಿಕಪ್ ಮಾಡಿ. ನಾನು ಈ ವಿಷಯ ಅಜ್ಜಿಗೆ ಹೇಳೇ ಇಲ್ಲ. ಅದೆಷ್ಟು ಖುಷಿ ಪಡ್ತಾರೋ. ಅವರ ಪ್ರತಿಕ್ರಿಯೆ ನೆನೆದು ತಾನೇ ಖುಷಿಪಟ್ಲು. ಸರಿ ಬಾ, ಬೇಗ ಬಟ್ಟೆ ಬದಲಾಯಿಸಿ ಬಾ, ನಾನು ಕೆಳಗಿರುವೆ ಅಂದವ ಅವಳನ್ನು ಬಿಟ್ಟು ಕೆಳಗೆ ಬಂದ. ನಡೆದ ಅಷ್ಟು ವಿಚಾರಗಳನ್ನು ತಿಳಿಸಿ ಅವಳನ್ನು ಖುಷಿಯಾಗಿಡುವಂತೆ ತಿಳಿಸಿದ. ಅತ್ತೆ, ಹೋಗ್ಬರ್ತೀನಿ ಎಂದವಳ ನಗು ಮುಖದಿ ಕಳಿಸಿಕೊಟ್ರಲ್ಲ. ಏನಪ್ಪ ಸಾತು, ನೀನವತ್ತು ಬಂದವನು ಹಾಗೆ ಓಡಿದೆ. ಇವತ್ತು ಇಬ್ಬರೂ ಬಂದಿದ್ದೀರಾ, ಏನು ವಿಶೇಷ? ಈ ಅಜ್ಜಿ ನೆನಪೇ ಇಲ್ವಾ ನಿಮಗೆ? ಮನೆಯ ಬಾಗಿಲಿಗೆ ಬಂದವರನ್ನು ಸ್ವಾಗತಿಸಿದರು ರತ್ನಜ್ಜಿ. ಇದೆ ಅಜ್ಜಿ, ತುಂಬ ವಿಶೇಷ ಇದೆ. ಇತಿಯನ್ನು ಬಳಸಿ ನುಡಿದ ಸಮೃದ್ಧ್. ಏನಪ್ಪ ಅಂಥ ವಿಶೇಷ ಎಂದಾಗ, ನೀವು ಮುತ್ತಜ್ಜಿ ಆಗ್ತಿದ್ದೀರಾ. ಪುಟ್ಟ ಇತಿ ಬರ್ತಿದ್ದಾಳೆ. ಅವಳನ್ನು ಇನ್ನಷ್ಟು ಹೊತ್ತುಕೊಂಡು ಹೇಳಿದ. ಅಯ್ಯೋ, ಎಂಥ ಖುಷಿ ವಿಚಾರ ಹೇಳಿದೆ ಮೊಮ್ಮಗನೇ ಎಂದು ಅವರಿಬ್ಬರ ಮುಖ ನೀವಾಳಿಸಿದರು. ಇತಿಯ ಹಣೆಗೆ ಮುತ್ತಿಟ್ಟರು. ಇಬ್ಬರೂ ಕೂತಿರಿ, ಏನಾದರೂ ಸಿಹಿ ಮಾಡ್ತೀನಿ. ವಿಚಾರ ಕೇಳಿ 10 ವರ್ಷ ಕಡಿಮೆ ಆದವರಂತೆ ಖುಷಿಯಿಂದ ಅಡುಗೆ ಮನೆಗೆ ನಡೆದರು. ಇತಿಯು ಅವರಿಗೆ ಸಹಾಯ ಮಾಡಲು ಹೋದರೆ ಬೇಡ ಅಂದು ಅವರೇ ಮೃಷ್ಟಾನ್ನ ಭೋಜನ ಮಾಡಿದರು. ಅವರು ಅಡುಗೆ ಮಾಡುವ ಗ್ಯಾಪಲ್ಲಿ ಅವರ ಮನೆಯಲ್ಲಿದ್ದ ಭಾಗ್ಯರವರ ಫೋಟೋ ತೆಗೆದುಕೊಂಡ ಸಮೃದ್ಧ್. ಹೀಗೆ 2 ದಿನ ಕಳೆಯಿತು. ಇತಿ ಒಂಚೂರು ಆ ಘಟನೆ ಮರೆತಿಂತಿದ್ಲು. ಇಂದು ಅಮ್ಮಂದಿರ ದಿನಾಚರಣೆ.
ಇತಿ ಆವಾಗಲಿಂದ ನೋಡ್ತಿದ್ದೀನಿ ಫೋನಲ್ಲಿ. ಏನು ನೋಡ್ತಿದ್ಯಾ? ಬೆಳಗ್ಗೆಯಿಂದ 1 ಗಂಟೆ ಫೋನಲ್ಲಿ ಮುಳುಗಿದ್ದವಳ ಕೇಳಿದ ಸಮೃದ್ಧ್. ಇವತ್ತು ಅಮ್ಮಂದಿರ ದಿನಾಚರಣೆ. ಎಲ್ಲರೂ ಅವರವರ ಅಮ್ಮನ ಜೊತೆ ಫೋಟೋ ಹಾಕುತ್ತಿದ್ದಾರೆ. ಆದರೆ ನನ್ನ ಜೊತೆ ನನ್ನಮ್ಮನ ಒಂದು ಫೋಟೋ ಇಲ್ಲ. ನನಗೆ ಅಮ್ಮನೂ ಇಲ್ಲ. ಕಣ್ಣೀರಿಡುತ್ತಾ ನೋಡಿದ್ಲು. ಮತ್ತೆ ನಾವು ಅಮ್ಮಂದಿರಲ್ಲವಾ? ಬಾಗಿಲಲ್ಲಿ ನಿಂತಿದ್ರು ಅವಳ 3 ಅತ್ತೆಯರು, ಜೊತೆಗೆ ಅಜ್ಜಿ ಹರಣಿ. ಅತ್ತೆ, ಅದು ತಡಬರಿಸಿದವಳ ಮುಂದೆ ಅಷ್ಟು ಜನ ಕೈ ಚಾಚಿದ್ರು. ಓಡಿ ಹೋಗಿ ಅವರ ತೆಕ್ಕೆಗೆ ಸೇರಿದ್ಲು. ಒಂದಿಷ್ಟು ಕಣ್ಣೀರು ಹಾಕಿದ್ಲು. ಇದೇ ಕೊನೆ. ಇನ್ನು ಮುಂದೆ ಯಾವತ್ತೂ ನೀನು ಅಮ್ಮ ಇಲ್ಲ ಅನ್ಬಾರದು. ನಮ್ಮ ಮನೆ ಮಹಾಲಕ್ಷ್ಮಿ, ಸಮೃದ್ಧ ಜೀವನ ಸರಿ ಮಾಡಿದ ದೇವತೆ, ಈ ಮನೆ ಕುಡಿಯ ಹೊಟ್ಟೆಯಲ್ಲಿ ಇಟ್ಟುಕೊಂಡಿರುವ ಭಾಗ್ಯಲಕ್ಷ್ಮಿ. ನೀನು ಎಂದೂ ಅಳಬಾರ್ದು. ಕಣ್ಣೀರವರಿಸಿ ಹೂ ಮುತ್ತಿಟ್ರಲ್ಲ, ಕಣ್ಣಲ್ಲಿ ಅದ್ಯಾವ ಡ್ಯಾಮ್ ಇಟ್ಕೊಂಡಿದೀಯ ಮಾರಾಯ್ತಿ? ಯಾವಾಗ ನೋಡಿದ್ರು ಅಳುತ್ತೀಯಲ್ಲ? ಕಲ್ಪನಾ ತಮ್ಮ ತಮಾಷೆ ಮಾತಿಂದ ನಗಿಸಿದ್ರು ಅವಳನ್ನು. ಅವರನ್ನು ನೋಡಿದ ಸಮೃದ್ಧ ನಿರಾಳನಾದ. ಅವನಿದ್ದ ಭಯ ಕೊಂಚ ಕಡಿಮೆಯಾಗಿತ್ತು. ಹಿಂದೆ ಅವಳಿಗೆ ಉಡುಗೊರೆಯಾಗಿ ಅವಳ ತಾಯಿಯ ನೀಡುವ ಭರವಸೆಯಿಂದ ಮನೆ ಬಿಟ್ಟು ಹೊರಟ. ಮತ್ತೆ ಸಂಜೆಗೆ ಮನೆ ಸೇರಿದ. ಅವನ ಮಡದಿಯೊಂದಿಗೆ ಕಾಲ ಹಾಕಲು. ಸರ್, ಇವರು ಬೆಂಗಳೂರಿನಲ್ಲಿ ಸ್ವಲ್ಪ ದೂರದ ಹಳ್ಳಿಯಲ್ಲಿ ಇದ್ದಾರೆ. ಬೇಗ ಬನ್ನಿ. ಪೊಲೀಸ್ ಇನ್ಸ್ಪೆಕ್ಟರ್ ರಾಮ್ ಸಮೃದ್ಧ್ಗೆ ಕರೆ ಮಾಡಿದ್ರು. ಇವಾಗಲೇ ಬಂದೆ ಎಂದವ ತನ್ನ ಇತಿಯನ್ನು ಕರೆದುಕೊಂಡು ನಡೆದ. ಅವಳಿಗೆ ಉಡುಗೊರೆ ನೀಡಲು. ಅವನಿಗೂ ಆದರೂ ದುಗುಡುವುದೆ, ಎಲ್ಲಿ ಅವಳ ಆರೋಗ್ಯ ಕೆಡುವುದೋ ಎಂದು. ಆದರೂ ಅವಳ ಚಿಂತೆ ಅದೇ ಅಲ್ಲವೇ? ಅಮ್ಮ ಸಿಕ್ಕರೆ ಖುಷಿಯೆಂದಿರುವಳು ಎಂದು ಸಮಾಧಾನ ಮಾಡಿಕೊಂಡ. ಹೇಳಿ ಭಾಗ್ಯ ಆಂಟಿ, ನಮ್ಮಮ್ಮ ಎಲ್ಲಿ? ಅವರೆದುರು ನಿಂತು ಕೇಳಿದ್ಲು ಇತಿ. ಪೊಲೀಸ್ ಅವರ ಮನೆಯ ಸುತ್ತೆ ಮುತ್ತೆ ಹಾಕಿದ್ರು. ನಿಮ್ಮ ತಾಯಿ ತೀರಿ ವರ್ಷಗಳೇ ಕಳೆದವಲ್ಲ ಐತಿ, ಇನ್ನೂ ಅವರೆಲ್ಲಿ? ಬಂಡೆ ಧೈರ್ಯ ಮಾಡಿ ನೋಡಿದ್ರು. ಇಲ್ಲ ಆಂಟಿ, ನೀವೇ ಬದುಕಿದ್ದೀರಾ. ಇನ್ನು ನನ್ನಮ್ಮ ಬದುಕಿದಾರೆ ತಾನೆ? ಪ್ಲೀಸ್ ಹೇಳಿ, ಎಲ್ಲಿ ಅವರು? ಅವರ ಕಾಲಿಗೆ ಬೀಳುವುದೊಂದೇ ಬಾಕಿ ಅವಳು. ಇತಿ, ನಾವು ಬಾಯಿ ಬಿಡಿಸ್ತೀವಿ, ನೀನು ಸುಮ್ಮನಿರು. ಹೇಳಿ, ಎಲ್ಲಿ ಸರಸ್ವತಿ ಅಮ್ಮ? ನೀವಾಗ ಹೇಳ್ತಿರೋ ಅಥವಾ ನಮ್ಮ ಸ್ಟೈಲ್ನಲ್ಲಿ ಬಾಯಿ ಬಿಡಿಸ್ಬೇಕೋ? ದವಡೆ ಕಚ್ಚಿ ಕೇಳಿದ ಸಮೃದ್ಧ್. ಇಲ್ಲ, ನನಗೇನು ಗೊತ್ತಿಲ್ಲ. ಈಗಲೂ ಅವರು ಉತ್ತರಿಸಲು ತಯಾರಿಲ್ಲ. ಪರವಾಗಿಲ್ಲ, ನಾ ಹೋಗ್ತೀವಿ. ಅದಕ್ಕೂ ಮುನ್ನ ಇವರನ್ನೊಮ್ಮೆ ನೋಡಿ. ಅಜ್ಜಿ ಬನ್ನಿ. ವ್ಯಂಗ್ಯವಾಗಿ ರತ್ನಜ್ಜಿಯ ಕರೆದರು ರಾಮ್. ಅಮ್ಮ, ನನ್ನ ಕ್ಷಮಿಸಿಬಿಡೆ. ಮಣ್ಣು ತಿನ್ನುವ ಕೆಲಸ ಮಾಡಿಬಿಟ್ಟೆ. ಓಡಿ ಹೋಗಿ ಅವರ ಕಾಲಿಡಿದು ಬಿಟ್ಟರು ಭಾಗ್ಯ. ಪಾಪಿ, ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದವಳೆ. ಏನಾಯಿತು ಬೊಗಳೆ? ನಾನಿಲ್ಲಿ ನಿನ್ನ ನೋಡಲು ಬಂದಿಲ್ಲ. ನಿನ್ನಿಂದ ನನ್ನ ತಾಯಿಯ ಕಳೆದುಕೊಂಡು ಈ ಮಗು ಅದೆಷ್ಟು ಕಷ್ಟ ಅನುಭವಿಸಿದೆ ಗೊತ್ತಾ? ಅವಳ ಅಮ್ಮನ ಸಾವಿಗೆ ತಾನೇ ಕಾರಣ ಅಂತ ದಿನವೂ ಸತ್ತು ಬದುಕುತ್ತಿದೆ. ಅವರ ಕೆನ್ನೆಗೆ 4 ಬಾರಿಸಿ ನೋಡಿದ್ರು. ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಮೊದಲು ಇವಳನ್ನು ನೋಡಿ ಎಂದು ಅಲ್ಲೇ ರೂಮಿನಲ್ಲಿ ಮಲಗಿದ್ದ ಒಂದು ಹುಡುಗಿಯ ತೋರಿಸಿದ್ರು. ಯಾರಿದು ಅಂತ ಅನುಮಾನನ? ನನ್ನ ಮಗಳು. ನನ್ನ ಪಾಪದ ಫಲ. 2 ವರ್ಷಕ್ಕೆ ಪೋಲಿಯೋ ಅಟ್ಯಾಕ್ ಆಗಿ 17 ವರ್ಷದಿಂದ ಈಕೆಯ ಬೆಡ್ ಮೇಲೆ ಮಲಗಿದ್ದಾಳೆ. ಅಲ್ಲಿ ನೆರೆದವರಿಗೆಲ್ಲ ಅತ್ಯಾಶ್ಚರ್ಯ. ಯಾಕೆಂದರೆ ಅವರು ಸಾಯುವಾಗ ಇನ್ನೂ ಮದುವೆ ಆಗಿರಲಿಲ್ಲ. ನಿಮಗೆ ಗೊಂದಲ ಆಗುತ್ತಿದೆ ಎಂದು ತಿಳಿಯಿತು ನನಗೆ. 15 ನಿಮಿಷ ಕೊಟ್ಟರೆ ಎಲ್ಲ ತಿಳಿಸುವೆ. ಎಲ್ಲರನ್ನು ಕೂರಿಸಿ ತನ್ನ ಮಗಳ ಪಕ್ಕ ಕುಳಿತು ಅವಳ ಕೈ ಹಿಡಿದು ಕತೆ ಹೇಳತೊಡಗಿದ್ರು. ರಾಮ್ ಎಲ್ಲವನ್ನೂ ರೆಕಾರ್ಡ್ ಮಾಡತೊಡಗಿದರು. ನಾನು ಕಾರ್ತಿಕ್ ಅನ್ನುವವನನ್ನು ಪ್ರೀತಿ ಮಾಡ್ತಾ ಇದ್ದೆ. ಈ ವಿಷಯ ಅಮ್ಮನಿಗೂ ತಿಳಿದಿರಲಿಲ್ಲ. ಆದರೆ ನಾವಿಬ್ಬರು ಕದ್ದು ಮುಚ್ಚಿ ಸೇರುತ್ತಿದ್ವು. ಅದರ ಪರವಾಗಿ ನಾನು ಗರ್ಭ ತರಿಸಿದ್ದೆ. ಇದನ್ನು ಅವನೆದುರು ಹೇಳಿದಾಗ ಮನೆ ಬಿಟ್ಟು ಹೋಗೋಣ, ಸ್ವಲ್ಪ ಹಣ ತೆಗೆದುಕೊಂಡು ಬಾ, ಖರ್ಚಿಗಿರಲಿ ಅಂದ. ಆದರೆ ನಮ್ಮ ಮನೆಯಲ್ಲಿ ಅಷ್ಟು ಇರಲಿಲ್ಲ. ಅಂದು ಹಬ್ಬ ಇದ್ದ ಕಾರಣ ಸರಸ್ವತಿ ಅವರ ಮನೆಯಲ್ಲೇ ಕದಿಯುವ ಪ್ಲಾನ್ ಹಾಕಿದ್ವು. ಅವನೇ ನಮ್ಮ ಮನೆಯ ಹಿತ್ತಲಿನಿಂದ ಬಂದು ಅಡುಗೆ ಮನೆಯ ಬಾಗಿಲಿನಿಂದ ಹೋಗುವುದು ಎಂದು ಪ್ಲಾನ್ ಹಾಕಿದ್ದ. ಅದರಂತೆಯೇ ಅವನು ಹಣ ಒಡವೆ ಕದ್ದ. ಈ ನಡುವೆ ನೇತ್ರಾವತಿ ಗ್ಯಾಸ್ ಲೀಕ್ ಮಾಡಲು ನೋಡಿದ್ರು. ಆದರೆ ಅದೃಷ್ಟ ಅವರ ಕಡೆ ಇತ್ತು. ಗ್ಯಾಸ್ ಖಾಲಿಯಾಗಿತ್ತು. ನಾನು ನೋಡಿಯೂ ನೋಡದಂತಿದ್ದೆ. ಆದರೆ ಅವನು ಹೊರಗೆ ಹೋಗುವಾಗ ಸರಸ್ವತಿ ಅಮ್ಮ ನೋಡಿಬಿಟ್ರು. ಅವರೆಲ್ಲಿ ಕಿರಿಚಿ ಬಿಡ್ತಾರೋ ಎಂಬ ಭಯಕ್ಕೆ ಅವರ ಬಾಯಿ ಮುಚ್ಚಿದೆ. ಕೊಸರಾಡುತ್ತಲೇ ಇದ್ರು. ಅವರ ಕೈ ಕಚ್ಚಿ ನಿಮ್ಮನ್ನು ಕರೆಯಬೇಕು ಎಂದಾಗ ಕಾರ್ತಿಕ್ ಅವರ ತಲೆಗೆ ಬಲವಾಗಿ ಹೊಡೆದು ಬಿಟ್ಟ. ನನಗೆ ಗಾಬರಿ ಆಯಿತು. ಇದರಿಂದ ಅವರ ತಲೆಗೆ ಪೆಟ್ಟು ಬಿದ್ದು ರಕ್ತ ಸೋರುತ್ತಿತ್ತು. ತಪ್ಪಿಸಿಕೊಳ್ಳಲು ಬೇರೆ ದಾರಿ ಕಾಣಲಿಲ್ಲ. ನಾವೆಲ್ಲರಿಗೂ ವಿಷಯ ಹೇಳುವೆ ಎಂದಾಗ ಕಾರ್ತಿಕ್ ಬೇಡ, ಈ ವಿಷಯ ತಿಳಿದರೆ ನಮ್ಮ ಪಾಪುವಿನ ಗತಿ, ನಾನು ನೀನು ಇಬ್ಬರು ಜೈಲು ಪಾಲಾಗಬೇಕು ಎಂದು ಎದುರಿಸಿದ. ನಂತರ ಅವನ ಪ್ಲಾನ್ ಪ್ರಕಾರ ಹತ್ತಿರದ ಆಸ್ಪತ್ರೆಯಂತ ಅನಾಥದ ಹೆಣ್ಣು ಶವ ತಂದು ಇದೆಲ್ಲ ಹೇಗೆ ಎಂದು ಪ್ರಶ್ನಿಸಿದ. ನನ್ನ ಬಾಯಿ ಮುಚ್ಚಿಸಿದ. ಆಗಿನ್ನೂ ಸರಸ್ವತಿ ಅವರಿಗೆ ಪ್ರಜ್ಞೆ ತಪ್ಪಿತ್ತು. ಅವರ ಜೊತೆ ಆ ಹೆಣ ಇಟ್ಟು ಗ್ಯಾಸ್ ಆನ್ ಮಾಡಿ ಹೊರಗೆ ಬಂದು ಬೆಂಕಿ ಹಚ್ಚಿಬಿಟ್ಟ. ಹೊರಗೆ ಪಟಾಕಿ ಹಚ್ಚಿ ಕುಡಿಸಿ ಬಡುತ್ತಿದ್ದ ಐತಿ ಜಯರಾಮ್ ಇದರ ಬಗ್ಗೆ ಗಮನ ವಹಿಸಲಿಲ್ಲ. ಇನ್ನೂ ನೇತ್ರ ಅಡುಗೆ ಮನೆಗೆ ಯಾರು ಬರದಂತೆ ನೋಡಿಕೊಳ್ಳುತ್ತಿದ್ಲು. ಅಲ್ಲಿಂದ ಹೊರಟು ಬಿಟ್ಟೆವು ಎಂದು ತಮ್ಮ ಕಾರ್ಯದ ಬಗ್ಗೆ ಸುದೀರ್ಘವಾಗಿ ಹೇಳಿದ್ರು ಭಾಗ್ಯ. ಅಯ್ಯೋ ಪಾಪಿ, ದೇವರಂತ ಮಗಳನ್ನು ನಿನ್ನ ಸ್ವಾರ್ಥಕ್ಕಾಗಿ ಜೀವಂತ ಸುಟ್ಟು ಬಿಟ್ಟೆಯಲ್ಲೇ. ರತ್ನಜಿ ಎದೆ ಹೊಡೆದುಕೊಂಡು ಅಳತೊಡಗಿದ್ರು. ಇತಿಯೂ ಇದಕ್ಕೆ ಹೊರತಾಗಿಲ್ಲ. ಅಮ್ಮ ಸುಮ್ಮನಿರಿ, ಇನ್ನೂ ಕತೆ ಇದೆ. ರಾಮ್ ಅವರನ್ನು ಸಂಭಾಳಿಸಿದರೆ ಸಮೃದ್ಧ ಮನದಲ್ಲೇ ಕೊರಗುತ್ತಿದ್ದ ಇತಿಯ ಸಮಾಧಾನಿಸಿದ. ಅಲ್ಲಿಂದ ಬಂದಮೇಲೆ 1 ವರ್ಷ ಚೆನ್ನಾಗೇ ಇದ್ದ. ಆದರೆ ಮಗು ಹುಟ್ಟುವ ಗಳಿಗೆಯಲ್ಲಿ ಹೋದವ ಇನ್ನೂ ಬಂದಿಲ್ಲ. ಮನೆಯಲ್ಲಿನ ಎಲ್ಲ ಹಣ ಕದ್ದು ಹೋಗಿದ್ದಾನೆ. ನಾನು ನನ್ನ ಮಗಳಿಗೋಸ್ಕರ ಬದುಕುತ್ತಿದ್ದೆ. ಸಮಾಜದ ಕಣ್ಣಿಗೆ ಸತ್ತು ಹೋದವಳು ಇನ್ನೂ ಬದುಕಿದ್ದೇನೆ. ನನ್ನ ಮಗಳಿಗೆ 2 ವರ್ಷಕ್ಕೆ ಪೋಲಿಯೋ ಅಟ್ಯಾಕ್ ಆಯಿತು. ಜಯರಾಮ್ ಅವರನ್ನು ಹುಡುಕಿ ಸತ್ಯ ಹೇಳಬೇಕು ಅಂದುಕೊಂಡಳು. ನನ್ನ ಮಗಳ ಮುಖ ನೋಡಿ ಸುಮ್ಮನಾದೆ. ನಾನು ಜೈಲಿಗೆ ಹೋದರೆ ನನ್ನ ಮಗಳು ಅನಾಥಳಾಗ್ತಾಳೆ ಎಂದು. ಇಲ್ಲಿ ನಾಟಿ ಔಷಧಿ ಕೊಡುತ್ತಾರೆ ಎಂದು ಇಲ್ಲಿಗೆ ಬಂದ್ವಿ. ಆಗಾಗ ಆ ದೇವಸ್ಥಾನಕ್ಕೆ ಹರಿತಿರ್ತಿರ್ತೇವೆ.
ಆಗಲೇ ನಿಮ್ಮ ಕೈಗೆ ಸಿಕ್ಕಿದ್ದು. ಇಷ್ಟೇ ಆಗಿದ್ದು. ನನ್ನ ಅರೆಸ್ಟ್ ಮಾಡಿ, ಆದರೆ ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಕಣ್ಣೊರೆಸಿಕೊಂಡು ಕೈ ಮುಂದೆ ಚಾಚಿದ್ರು ಭಾಗ್ಯ. ಇಷ್ಟೇ ಏನೇ ಪಾಪಿ? ಒಬ್ಬ ದೇವತೆಯ ಕೊಂದು ಇನ್ನೊಬ್ಬ ದೇವತೆ ಬಾಳಿಗೆ ಕೊಳ್ಳೆ ಇಟ್ಟಿಗಲ್ಲ. ನೀನು ಮಾಡಿದ ತಪ್ಪಿಗೆ ಒಂದಿಡೀ ಕುಟುಂಬ ನರಳುವ ಹಾಗೆ ಮಾಡಿದೆ. ಕೆನ್ನಿಗೆ ಮನಸ್ಸು ಇಚ್ಛೆ ಹೊಡೆದ್ರು ಅಜ್ಜಿ. ಯಾರೂ ತಡೆಯಲಿಲ್ಲ. ಬನ್ನಿ ಕಾನ್ಸ್ಟೇಬಲ್, ಅರೆಸ್ಟ್ ಮಾಡಿ. ಈ ಮಗುವನ್ನು ಆಸ್ಪತ್ರೆಗೆ ದಾಖಲಿಸಿ. ಎಲ್ಲವನ್ನೂ ಕೇಳಿದ ರಾಮ್ ಅವರನ್ನು ಕರೆದುಕೊಂಡು ನಡೆದ. ಇತಿ, ಹತ್ತು ಬಿಡೆ, ಎಷ್ಟು ಅಳಬೇಕೋ ಹತ್ತು ಬಿಡು. ಒಂದು ಹನಿ ಕಣ್ಣೀರು ಹಾಕದವಳ ಕೈ ಹಿಡಿದು ನುಡಿದ ಸಮೃದ್ಧ್. ಇಲ್ಲ ರೀ, ನಾನು ಅಳಲ್ಲ. ನನ್ನ ಅಮ್ಮನ ಸಾವಿಗೆ ನಾನು ಕಾರಣ ಅಲ್ಲ. ನನ್ನ ಅಮ್ಮನ ಸಾವಿಗೆ ನಾನು ಕಾರಣ ಅಲ್ಲ. ನಾನು ಕೊಲೆಗಾತಿಯಲ್ಲ. ನನ್ನ ಅಮ್ಮನನ್ನು ನಾನು ಕೊಂದಿಲ್ಲ. ಇಡೀ ಮನೆಗೆ ಪ್ರತಿಧ್ವನಿಸುವಂತೆ ನಕ್ಕು ಬಿಟ್ಟಳು ಇತಿ. ಮುಂದುವರಿಯುವುದು. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲೇ ನಾನು ನಿಮ್ಮ ರೂಪ ಕನ್ನಡತೆ. ಚಿಕ್ಕ ಸಂಚಿಕೆ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಧನ್ಯವಾದಗಳು.